ಹೇ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆದ ಫ್ಯಾಕ್ಟ್ಸ್ ಅನ್ನೋದನ್ನು ತಂದಿದ್ದೀನಿ. ಯಾವುದರಲ್ಲಿ ಈ ಒಂದು ಫ್ಯಾಕ್ಟ್ಸ್ ಎಲ್ಲ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂದರೆ, ಇನ್ ಕೇಸ್ ನೀವು ಫ್ಯೂಚರಲ್ಲಿ ಏನಾದರೂ ಸಕ್ಸಸ್ಫುಲ್ ಆಗ್ತೀರಾ, ನೀವು ಫ್ಯೂಚರಲ್ಲಿ ಏನಾದರೂ ರಿಚ್ ಆಗ್ತೀರಾ, ಇಲ್ಲ ಫ್ಯೂಚರಲ್ಲಿ ನೀವೇನೋ ಒಂದು ದೊಡ್ಡ ವಿಷಯನ ಸಾಧಿಸೋಕ್ಕೆ ರೆಡಿ ಆಗ್ತಾ ಇದ್ದೀರಾ ಅಂತಿದ್ದರೆ, ಇಲ್ಲಿ ನಾನು ಹೇಳುವ ಈ ಫ್ಯಾಕ್ಟ್ಸ್ ಎಲ್ಲ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅದರಲ್ಲೂ ನಾನು ಹೇಳುವ ಲಾಸ್ಟ್ ಫ್ಯಾಕ್ಟ್ ನಿಮಗೆ ತುಂಬ ಶಾಕಿಂಗ್ ಆಗಿರುತ್ತೆ. ಸೊ ಏನು ಇಲ್ದಿರಾನೆ ಮಾರ್ಕೆಟಿಂಗ್ ಮಾಡಿ ಮಾತ್ರ ಯಾವ ಥರ ಜಾಸ್ತಿ ಮನಿನ ಜಾಸ್ತಿ ಕಂಪನೀಸ್ ಎಲ್ಲ ಈಗ ಮಾರ್ಕೊಂಡು ಅವರು ಒಂದು ಒಳ್ಳೆ ಲಾಭನ ಸಂಪಾದಿಸ್ತಾ ಇದ್ದಾರೆ ಅನ್ನೋದನ್ನು ಲಾಸ್ಟ್ ಪಾಯಿಂಟಲ್ಲಿ ಇಟ್ಟಿದ್ದೀನಿ. ದಟ್ ವಿಲ್ ಬಿ ದ ಸ್ಪೆಷಲ್ ಪಾಯಿಂಟ್. ಈಗ ಟಾಪ್ 5 ಫ್ಯಾಕ್ಟ್ಸ್ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರಿದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲಸ್ ಆ ಬೆಲ್ ಬಟನ್ ಅನ್ನೋದನ್ನ ಕ್ಲಿಕ್ ಮಾಡಿ. ಸೊ ನಾವು ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಂಬರ್ 1 ಫ್ಯಾಕ್ಟ್ ಏನಿರುತ್ತೆ ಅಂದರೆ, ಇನ್ ಕೇಸ್ ನೀವು ಯಾರಾದರೂ ಫೋನ್ ಮಾಡಿದರೆ ನೀವು ಫೋನ್ ತೆಗೆದು ಮಾತಾಡ್ತಾ ಇರ್ತೀರ. ಸೊ ಈ ಥರ ಮಾತಾಡೋಕ್ಕೋಸ್ಕರನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಫ್ರೀಕ್ವೆಂಟಾಗಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಇರೋ ಹುಡುಗರು ಮತ್ತು ಯಾರೋ ಹುಡುಗಿರೆಲ್ಲ ಇರ್ಬೋದು, ಮಾತಾಡೋಕ್ಕೆ ಮಾತ್ರ ಆಲ್ಮೋಸ್ಟ್ 4 to 5 hours ಪರ್ ಡೇದಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಸೊ ಇಂಥವರು ಡೆಫಿನೆಟಾಗಿ ಸಕ್ಸಸ್ಫುಲ್ ಆಗ್ತಾರಾ ಅಂತ ಕೇಳಿದ್ರೆ ನೆವರ್ ನಾಟ್ ಎಟ್ ಆಲ್ ಆಗೋದೇ ಇಲ್ಲ. ಒಂದು ದಿನದಲ್ಲಿ 3 to 4 hours ಅನ್ನೋದನ್ನು ಜಸ್ಟ್ ಬೇರೆ ಮಾತಾಡೋದಕ್ಕೆ ಮಾತ್ರ ಸ್ಪೆಂಡ್ ಮಾಡಿದ್ರೆ ಅವ್ರ ಲೈಫಲ್ಲಿ ಬೇರೆ ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡೋದಕ್ಕೆ ಥಿಂಕೇ ಮಾಡಲ್ಲ. ಸೊ ಅದರಿಂದ ಅವ್ರು ಬೇರೆ ಯಾವ ವಿಷಯನೂ ಮಾಡೋಕ್ಕೋಗಲ್ಲ. ಯಾವ ಜಾಬ್ ಇರುತ್ತೆ ಇಲ್ಲ ಯಾವ ಒಂದು ಕೆಲಸ ಅವ್ರಿಗಂತ ಇರುತ್ತೋ ಅದನ್ನು ಮಾತ್ರ ಮಾಡಿಕೊಂಡು ಅದರಲ್ಲಿ ಸ್ಯಾಟಿಸ್ಫೈಡ್ ಆಗಿ ಅಲ್ಲೇ ಇದ್ದೋಗ್ತಾರೆ. ಬೇರೆ ಥರ ನೀವು ಅಬ್ಸರ್ವ್ ಮಾಡಿದ್ರೆ, ಇನ್ ಕೇಸ್ ನೀವು ಬೇರೆ ಯಾರಾದರೂ ಫೋನ್ ಮಾಡಿದರೆ ಆ ಫೋನ್ ರಿಚ್ ಪೀಪಲ್ ಅದನ್ನು ಹೆಂಗೆ ಟ್ಯಾಕಲ್ ಮಾಡ್ತಾರೆ ಅಂದರೆ, ಆ ಫೋನ್ ಮಾತಾಡೋವಾಗ ಕೂಡ ಬೇರೆ ಯಾವ ಥರ ಕೆಲಸ ನಾನು ಮಾಡ್ಬೋದು, ಬೇರೆ ಯಾವ ಥರ ಕೆಲಸನ ನಾನು ಮಾಡಿ ಮುಗಿಸ್ಬೋದು ಅಂತ ಪ್ಲ್ಯಾನ್ ಮಾಡಿ ಆ ಒಂದು ಕೆಲಸನ ಮಾಡ್ತಾ ಇರ್ತಾರೋ, ಡೆಫಿನೆಟಾಗಿ ಅವ್ರು ಏನೋ ಒಂದು ವಿಷಯನ ಸಾಧಿಸಿಲ್ಲ ಅಂದ್ರೂ ಟೈಮ್ ತಗೊಳುತ್ತೆ, ಬಟ್ ಡೆಫಿನೆಟಾಗಿ ಮಾಡ್ತಾರೆ. ಯಾಕೆ ಅಂದರೆ, ನಾನು ಈ ಥರನೇ ಯಾರಾದರೂ ಫೋನ್ ಮಾಡಿದ್ರೆ ಬೇರೆ ಏನಾದರೂ ಕೆಲಸನ ಮಾಡ್ತಾ ಇರ್ತೀನಿ, ಇಲ್ಲ ಏನಾದರೂ ಓದ್ತಾ ಇರೋದು, ಇಲ್ಲ ಬೇರೆ ಏನಾದರೂ ಒಂದು ವಿಷಯ, ಸೊ ಕುಕ್ ಮಾಡೋದಾಗಿರಲಿ, ಇಲ್ಲ ಇಮೇಜಸ್ನ ಎಡಿಟ್ ಮಾಡೋದಾಗಿರಲಿ, ಇಲ್ಲ ವೀಡಿಯೋನ ಎಡಿಟ್ ಮಾಡೋದಾಗಿರಲಿ, ಸೊ ಈ ಥರ ಯಾವುದೇ ಒಂದು ವಿಷಯನ ಮಾಡ್ತಾ ಇರ್ತೀನಿ. ಸೆಕೆಂಡ್ ಫ್ಯಾಕ್ಟ್ ಏನಿರುತ್ತೆ ಅಂದರೆ, ಇನ್ ಕೇಸ್ ನೀವೆಲ್ಲಾದರೂ ಆಚೆ ಕಡೆಗೆ ಹೋಗ್ತಾ ಇದ್ದೀರಾ, ಇಲ್ಲ ಆಚೆ ಕಡೆಗೆ ಹೋದಾಗ ಜಾಸ್ತಿ ನಾವು ವಿಷಯಗಳನ್ನೆಲ್ಲ ಕೇಳ್ತಾ ಇರ್ತೀವಿ. ಆ ಥರ ಸಮಯದಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲ ನೀವೇ ಈ ವಿಷಯನೂ ಮಾಡ್ತಾ ಇರ್ತೀವ, ಎಲ್ಲರೂ ಈ ಥರ ಒಂದು ವಿಷಯನೇ ಮಾಡ್ತಾ ಇರ್ತೀವಿ. ಏನಂದರೆ, ಫೋನ್ ಬಂದರೆ ಇಮಿಡಿಯೇಟಾಗಿ ಅಟೆಂಡ್ ಮಾಡಿ. ಯಾಕೆ ರೈಟ್ ಇಯರಲ್ಲೇ ಯಾಕೆ ಇಡ್ತೀವಿ, ಯಾಕೆ ಲೆಫ್ಟ್ ಇಯರಲ್ಲಿ ಇಡಲ್ಲ? ಸೊ ಇದರಿಂದ ಒಂದು ಸೈಂಟಿಫಿಕ್ ರೀಸನ್ ಇದೆ. ನಮ್ಮ ಒಂದು ಕಿವಿ ಅನ್ನೋದಿದೆಯಲ್ಲ, ಸೊ ರೈಟ್ ಇಯರ್ ಆ್ಯಂಡ್ ಲೆಫ್ಟ್ ಇಯರ್ ಕಂಪ್ಲೀಟಾಗಿ ಡಿಫ್ರೆಂಟು. ಇದೇ ಬೇರೆ ಥರ ಸೌಂಡ್ನ ತಗೊಳುತ್ತೆ, ಇದೇ ಬೇರೆ ಥರ ಸೌಂಡ್ ತಗೊಳುತ್ತೆ. ಏನು ನೀನು ಹೇಳೋದಲ್ಲ ಕರೆಕ್ಟಾಗಿಲ್ಲ, ಸೊ ಏನೋ ಒಂದು ವಿಷಯಕ್ಕೋಸ್ಕರ ಹೇಳ್ತಾ ಇದೆಯಾ ಅಂದರೆ, ಡೆಫಿನೆಟ್ಲಿ ನಾಟ್. ರಿಸರ್ಚಸ್ ಏನಿದೆ, ಸೊ ನಮ್ಮ ರೈಟ್ ಕಿವಿ ಏನಿದೆಯಲ್ಲ, ಇದು ಜಾಸ್ತಿ ವಾಯ್ಸ್ನ ಕೇಳೋದಕ್ಕೆ ಯೂಸ್ ಮಾಡುತ್ತೆ, ಜಾಸ್ತಿ ವಾಯ್ಸಸ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ನಮ್ಮ ಲೆಫ್ಟ್ ಕಿವಿ ಇದೆಯಲ್ಲ, ಇದು ಬಂದುಬಿಟ್ಟು ಜಾಸ್ತಿ ಸೌಂಡ್ನ ಅಬ್ಸರ್ವ್ ಮಾಡ್ಕೊಳುತ್ತೆ, ಮ್ಯೂಸಿಕ್ನ ಕೇಳುತ್ತೆ. ಇನ್ ಕೇಸ್ ನೀವೇನಾದರೂ ಮ್ಯೂಸಿಕ್ ಕೇಳ್ತಾ ಇದ್ದರೆ ನಿಮ್ಮ ಲೆಫ್ಟ್ ಇಯರಲ್ಲಿ ಮಾತ್ರ ಕೇಳಿ ನೋಡಿ, ತುಂಬ ಇನ್ನೂ ಚೆನ್ನಾಗಿ ಅನಿಸುತ್ತೆ, ಒಂಥರ ಖುಷಿಯಾಗಿ ಅನಿಸ್ತೀರಾ. ಸೊ ರೈಟ್ ಇಯರ್ ಕಂಪ್ಲೀಟಾಗಿ ಡೆಡಿಕೇಟೆಡ್ ಏನಕ್ಕೆ ಅಂದರೆ, ಜಾಸ್ತಿ ನಮ್ಮ ವಾಯ್ಸಸ್ನ ಕೇಳೋದಕ್ಕೆ, ಏನಾದರೂ ಅಬ್ಸರ್ವ್ ಮಾಡೋಕ್ಕೋಸ್ಕರ ರೈಟ್ ಇಯರ್. ಇವಾಗ ಕೂಡ ಯಾರಾದರೂ ಏನು ಹೇಳ್ತಾ ಇದ್ದಾರೆ ಅಂದರೆ, ಕೇಳಿಸಿಲ್ಲ ಅಂದರೆ ಹತ್ರ ಹೋಗಿ ಹಿಂಗತಾನೆ ಕೇಳ್ತೀರಾ, ಸೊ ಏನು ಅಂತ. ಸೊ ಆ ಥರ. ಥರ್ಡ್ ಫ್ಯಾಕ್ಟ್ ಏನಿರುತ್ತೆ ಅಂದರೆ, ಇನ್ ಕೇಸ್ ನೀವೇನೋ ಒಂದು ವಿಷಯನ ಮರ್ತೋದ್ರಿ, ಈಗ ಇಲ್ಲಿದ ನಾನು ಏನೋ ಒಂದು ಇಟ್ಟೆ, ಇಲ್ಲಿ ಒಂದು ಕೀ ಇಟ್ಟೆ, ಮರ್ತೋಗಿದ್ದೀನಿ, ಇಲ್ಲಿಲ್ಲ ಅಲ್ಲ, ಎಲ್ಲಿಟ್ಟಿರ್ಬೋದು ಅಂತ ಥಿಂಕ್ ಮಾಡ್ತಾಯಿದ್ರೆ, ಈ ಒಂದು ಮೆಮೊರಿನ ರೀಕಾಲ್ ಮಾಡೋಕ್ಕೋಸ್ಕರ ಜಾಸ್ತಿ ಜನ ಏನು ಮಾಡ್ತಾರೆ ಅಂದರೆ ಮ್ಯೂಸಿಕ್ನ ಕೇಳ್ತಾರೆ. ಯಾವಾಗ ನೀವು ಮ್ಯೂಸಿಕ್ನ ಕೇಳ್ತಿರೋ ಆಗ ಆಟೋಮೆಟಿಕ್ಕಾಗಿ ನಿಮ್ಮ ಮೆಮೊರಿನ ನೀವು ರೀಕಾಲ್ ಮಾಡ್ತೀರಾ. ರೀಕಾಲ್ ಮಾಡೋದು ಇಲ್ದಿರ ಇದ್ರ ಬಗ್ಗೆ ಒಂದು ರಿಸರ್ಚ್ನೇ ಕಂಡುಹಿಡಿದು ಅವರ ಒಂದು ಮೆಮೊರಿ ಮೇಲೆ, ಇವಾಗ ಏನೋ ಒಂದು ವಿಷಯ ಎಲ್ಲ ಮರ್ತೋಗಿರ್ತಾರೆ, ಒಂದು 50-60 ಇಯರ್ಸ್ ಆದಮೇಲೆ ಜಾಸ್ತಿ ವಿಷಯನ ಮರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಥವ್ರ ಮೇಲೆ ಈ ಒಂದು ರಿಸರ್ಚ್ನ ಪ್ರಯೋಗ ಮಾಡಿ ಡೆಫಿನೆಟಾಗಿ ಅವರ ಒಂದು ಹಳೆ ಮೆಮೊರೀಸ್ನ ರೀಕಾಲ್ ಮಾಡಿದ್ದಾರೆ. ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರ. ಇನ್ ಕೇಸ್ ನೀವೇನಾದರೂ ಮ್ಯೂಸಿಕ್ನ ಏನಾದರೂ ಈಗ ಹಾಕ್ಕೊಂಡು ಹಾಡೆಲ್ಲ ಹಾಕ್ಕೊಂಡು ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ರೆ, ನಿಮಗೆ ಗೊತ್ತಿಲ್ದಿರ ಆ ಕೆಲಸನ ಇನ್ನೂ ಜಾಸ್ತಿ ಮಾಡಿ ಮುಗಿಸಿರ್ತೀರ. ಯಾಕೆ ಅಂದರೆ ಆ ಒಂದು ಮ್ಯೂಸಿಕ್ ಕೊಡುವ ಪವರ್. ಫಾರ್ ಎಕ್ಸಾಂಪಲ್, ಜಿಮ್ಮಲ್ಲಿ ವರ್ಕೌಟ್ ಮಾಡೋಕ್ಕೆ ಹೋಗುವಾಗ ಒಂದು 50 kgs ವೆಯ್ಟ್ ತೊಗೊಬೇಕು ಅಂತಿದ್ದರೆ, ಆ ಮ್ಯೂಸಿಕ್ ಚೆನ್ನಾಗಿ ಏನಾದರೂ ಒಂದು ಎಂಥ್ಯೂಸಿಯಾಸಮ್ ಆಗಿ ಬಂದುಬಿಟ್ರೆ ಡೆಫಿನೆಟಾಗಿ 50-60 ಆಗುತ್ತೆ, 60-70 ಆಗುತ್ತೆ. ಈ ಥರ ಜಾಸ್ತಿ ಒಂದು ಮೋಟಿವೇಶನ್ ಮ್ಯೂಸಿಕಲ್ಲಿ ಸಿಗುತ್ತೆ, ಪ್ಲಸ್ ಅದೊಂದು ಮೆಮೊರಿ ರಿಕವರು ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಫೋರ್ತ್ ಫ್ಯಾಕ್ಟ್, ಜಾಸ್ತಿ ರಿಚ್ ಪೀಪಲ್ ಮತ್ತು ಕಾನ್ಫಿಡೆಂಟ್ ಆಗಿರುವ ಜನರು ಯೂಸ್ ಮಾಡೋದು ಏನು ಅಂದರೆ, ಶಾಕ್ ಆಗಿಬಿಡ್ತೀರಾ, ಪರ್ಫ್ಯೂಮ್. ಯಾವಾಗ ನೀವು ಒಂದು ಪರ್ಫ್ಯೂಮ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಬಾಡಿ ಮೇಲೆ,
ಫಾರ್ ಎಕ್ಸಾಂಪಲ್ ನೀವು ಒಂದು ಒಳ್ಳೆ ಪರ್ಫ್ಯೂಮ್ನ ಯೂಸ್ ಮಾಡಬೇಕು. ಇನ್ ಕೇಸ್ ನೀವೇನಾದರೂ ಒಂದು ಕೆಟ್ಟ ಪರ್ಫ್ಯೂಮ್ನ ಯೂಸ್ ಮಾಡಿದ್ದೀರ ಅಂದರೆ ಅದು ಹಂಗೆ ರಿವರ್ಸ್ ಆಗಿಬಿಡುತ್ತೆ. ಸೊ ಒಂದು ರಿಸರ್ಚ್ನ ಕಂಡಕ್ಟ್ ಮಾಡಿ ಒಂದು ವಿಷಯನ ಡಿಕ್ಲೇರ್ ಮಾಡಿದ್ದಾರೆ, ಆಟೋಮೆಟಿಕ್ಕಾಗಿ ಡಿಕ್ಲೇರ್ ಮಾಡಿದ್ದಾರೆ, ಓಪನ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ. ಒಂದು 10 ಜನನ ತಗೊಂಡು 10 ಜನನ ಅವ್ರಿಗೆ ಮಾತ್ರ ಪರ್ಫ್ಯೂಮ್ ಕೊಟ್ಟಿದ್ದಾರೆ. ಸೊ ಇನ್ನೊಂದು 10 ಜನನ ತಗೊಂಡು ಅವರಿಗೆ ಪರ್ಫ್ಯೂಮ್ ಕೊಡ್ದಿರಾ ಹಂಗೆ ಸೈಡಲ್ಲಿ ಬಿಟ್ಟಿದ್ದಾರೆ. ಈ ಒಂದು 10 ಜನನ ಒಂದು ಹುಡುಗಿರ ಹತ್ರ ಹೋಗಿ ಪರ್ಫಾರ್ಮ್ ಮಾಡೋಕ್ಕೆ ಹೇಳಿದ್ದಾರೆ, ಒಂದು ಮಾತಾಡೋಕ್ಕೆ ಹೇಳಿದ್ದಾರೆ, ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಆ ಥರ ಇಂಟ್ರ್ಯಾಕ್ಟ್ ಮಾಡೋ ಈ ಒಂದು 10 ಜನ ಮತ್ತು ಈ ಒಂದು 10 ಜನ ಡೆಫಿನೆಟಾಗಿ ಯಾರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಕಂಡಕ್ಟ್ ಮಾಡಿ ಸರ್ವೆ ಮಾಡಿ ಚೆಕ್ ಮಾಡಿ ನೋಡಿದ್ರೆ ಸೊ ಪರ್ಫ್ಯೂಮ್ ಹಾಕ್ಕೊಂಡಿರೋರು ಆಟೋಮೆಟಿಕ್ಕಾಗಿ ತುಂಬಾ ಕಾನ್ಫಿಡೆಂಟಾಗಿ ಇದ್ದಿದ್ದಾರೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ, ಡೆಫಿನೆಟಾಗಿ ಎಲ್ಲರೂ ನಡೀರಿ. ಸೊ ನಡೆದು ಹೋಗಿ ಒಂದು ಪರ್ಫ್ಯೂಮ್ನ ತಗೊಂಡು ಇವತ್ತಿಂದ ಪರ್ಫ್ಯೂಮ್ನ ಹಾಕ್ಕೊಂಡು ಸುತ್ತಾಡ್ತಾಯಿರಿ. ಯಾಕೆ ಅಂದರೆ ನೀವು ಒಂಥರ ಕಾನ್ಫಿಡೆಂಟ್ ಆಗಿರ್ತೀರ. ಎಸ್, ನಾನು ಒಂದು ತೊಗೊಳ್ಬೇಕು, ಖಾಲಿಯಾಗಿ ಹೋಗಿದೆ. 5th ಫ್ಯಾಕ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ಫ್ಯಾಕ್ಟ್ ಇದೆ. ಏನು ಅಂತ ಕೇಳಿದ್ರೆ, ಹೆಂಗೆ ನಾವು ಜಾಲಿಯಾಗಿರೋದು, ಹೆಂಗೆ ಇವನು ಎಷ್ಟು ಜಾಲಿಯಾಗಿರ್ತಾನೆ, ಯಾವಾಗ ನೋಡಿದ್ರೂ ಏನು ಥಿಂಕೇ ಮಾಡಿದಿರ ಅಷ್ಟು ಜಾಲಿಯಾಗಿದ್ದಾನೆ ಅಂದರೆ, ಎಸ್, ಒಂದು ಸರ್ವೆ ಮಾಡಿದಾಗ ಏನು ಹೇಳಿದ್ದಾನೆ ಅಂದರೆ, ಯಾರು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾರೋ, ಅಯ್ಯೋ ನೆಕ್ಸ್ಟ್ ಏನಾಗುತ್ತೆ, ಇನ್ನೊಂದು 10 ವರ್ಷದಲ್ಲಿ ಏನಾಗ್ಬೋದು, ಇನ್ನೊಂದು 5 ವರ್ಷದಲ್ಲಿ ನಾನು ಏನಾಗ್ಬೋದು, ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾರಲ್ಲ ಅವ್ರು ನಿಜವಾಗೂ ಹ್ಯಾಪಿಯಾಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಫ್ಯೂಚರ್ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋದ್ರೇ ತಲೆ ಕೆಟ್ಟೋಗುತ್ತೆ. ಸೊ ಯಾರು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿದ್ದೀರಾ, ಪ್ರೆಸೆಂಟಾಗಿ ಈ ಒಂದು ದಿನದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಾರೋ, ಆ ಒಂದು ದಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೋ, ಅವರು ಜಾಸ್ತಿ ವಿಷಯನ ಆ ಒಂದು ದಿನದಲ್ಲಿ ಮಾಡಿ ಮುಗಿಸ್ತಾರೆ. ನೆಕ್ಸ್ಟ್ ಡೇ ನಾಳೆಗೆ ನೋಡ್ಕೊಳ್ಳೋಣ, ಇವತ್ತು ಈ ವಿಡಿಯೋ ಮಾಡಬೇಕು, ಈ ವಿಡಿಯೋ ರೆಕಾರ್ಡ್ ಮಾಡಬೇಕು, ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು, ದಟ್ಸ್ ಆಲ್. ಸೊ ನಾಳೆ ಮಾಡುವ ವಿಷಯ ನಾಳೆಗೆ ನೋಡ್ಕೊಳ್ಳೋಣ. ಸೊ ಆ ಥರ ಯಾರು ಪ್ರೆಸೆಂಟಲ್ಲಿ ಇರ್ತಾರೋ ಅವ್ರು ತುಂಬ ಒಂದು ರಿಸಲ್ಟ್ಸ್ನ ಕೊಡ್ತಾರೆ. ಫ್ಯೂಚರಲ್ಲಿ ಥಿಂಕ್ ಮಾಡೋರು ತುಂಬ ಸ್ಯಾಡಾಗಿ ಎತ್ಕೊಂಡು ಬೇರೆಯವ್ರನ್ನ ಬ್ಲೇಮ್ ಮಾಡ್ತಾ ಇರ್ತಾರೆ. ಎಸ್ 5 ಟಿಪ್ಸ್ ಅನ್ನೋದು ಕಂಪ್ಲೀಟಾಗಿ ಮುಗಿದಿದೆ. ಈಗ ಟಾಪ್ 6th ಫ್ಯಾಕ್ಟ್ಗೆ ಬರ್ತಾಯಿದ್ದೀವಿ. ಸೊ 6th ಫ್ಯಾಕ್ಟ್ ಒಂದು ಸ್ಪೆಷಲ್ ಅಂತ ಹೇಳಿದ್ನಲ್ಲ, ನಮ್ಮ ಬಾಡಿ ಯಾವಾಗ ತುಂಬ ಡ್ರೈನ್ ಆಗಿರುತ್ತೆ, ತುಂಬ ಡ್ರೈನ್ ಆಗಿಬಿಟ್ಟಿದೆ, ಇನ್ಮೇಲೆ ನನ್ನಿಂದ ಏನು ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಎನರ್ಜಿ ಡ್ರಿಂಕ್ ತಗೋ. ಎಸ್, ಎನರ್ಜಿ ರೆಡ್ ಬುಲ್ ತಗೋ, ಮಾನ್ಸ್ಟರ್ ತಗೋ, ಆಮೇಲೆ ಬೇರೆ ಯಾವುದಾದ್ರು ಕಲರ್ ಆಗಿದೆಯಲ್ಲ, ಸೊ ಬ್ಲೂ ಇದೆ, ಬ್ಲೂ ಕಲರಲ್ಲಿ ಬರುತ್ತೆ, ಆರೆಂಜ್ ಕಲರಲ್ಲಿ ಬರುತ್ತೆ, ಗ್ರೀನ್ ಕಲರಲ್ಲಿ ಬರುತ್ತೆ, ಇದನ್ನೆಲ್ಲ ತಗೋ. ಎಮರ್ಜೆನ್ಸಿಗೆ ನಮಗೆ ಬಂದುಬಿಟ್ಟು ತುಂಬ ಎನರ್ಜಿ ಸಿಗುತ್ತೆ, ಡೆಫಿನೆಟ್ಲಿ ಸಿಗುತ್ತೆ, ಅದರಿಂದ ಎಲ್ಲ ಸಿಗುತ್ತೆ. ಅದು ಬಿಟ್ಟು ಬೇರೆ ಹೆಂಗೆ ಸಿಗ್ಬೋದು ಅಂದರೆ, ಸಿಂಪಲ್, ಜಸ್ಟ್ ನಾವು ಒಂದು ಬಾಳೆಹಣ್ಣು, ಜಸ್ಟು ಒಂದು ಬನಾನಾನ ತಿಂದ್ರೇ ಸಾಕು, ಕಂಪ್ಲೀಟಾಗಿ ನಮಗೆ ಅಷ್ಟು ಒಂದು ಎನರ್ಜಿ ಸಿಗುತ್ತೆ. ಅದು ಬಿಟ್ಟು ನಾವು ಈ ಒಂದು ಸ್ಪೋರ್ಟ್ಸ್ ಎನರ್ಜಿ ಡ್ರಿಂಕ್ಸ್ನೆಲ್ಲ ಕುಡಿಯೋದಕ್ಕೆ ಕಾರಣ ಏನಂದರೆ, ಅವ್ರು ಮಾಡಿರುವ ಬ್ರ್ಯಾಂಡಿಂಗ್ ಆ ಥರ. ಎಸ್, ಬ್ರ್ಯಾಂಡಿಂಗ್ ಯಾವ ಲೆವೆಲಲ್ಲಿ ಇದೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಯೋಚನೆ ನೀವು ಮಾಡೋಕ್ಕೆ ಹೋಗಬಾರ್ದು ಅಷ್ಟರಲ್ಲಿ, ಎಸ್, ನಮ್ಮ ಒಂದು ಡ್ರಿಂಕ್ನ ತಗೊಳ್ಳಿ, ಈ ಒಂದು ಡ್ರಿಂಕ್ನ ಕುಡೀರಿ, ನಿಮಗೆ ಫುಲ್ ಪವರ್ಫುಲ್ಲಾಗಿರುತ್ತೆ, ತುಂಬಾ ಜಾಲಿಯಾಗಿರ್ತೀರ, ಬಿಡಬೇಡಿ, ಕಮಾನ್ ಯು ಕ್ಯಾನ್ ಡೂ ಇಟ್. ಈ ಥರ ಅಷ್ಟು ಒಂದು ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾ ಎಲ್ಲೋದ್ರೂ ನಿಮ್ಮ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡಿ ಅದಕ್ಕೆ ನಮ್ಮನ್ನ ಕಂಪ್ಲೀಟಾಗಿ ಅಡಿಕ್ಟ್ ಮಾಡಿದ್ದಾರೆ. ಸೊ ಇದರಿಂದ ನಮಗೆ ಎನರ್ಜಿ ಬೇಕಂದರೆ ಜಸ್ಟ್ ಗೋ ಫಾರ್ ದ ಫ್ರೂಟ್ಸ್. ಸೊ ಇಷ್ಟರಲ್ಲಿ ನಾವು ಈ ವಿಡಿಯೋನ ಮುಗಿಸೋಣ. ಸೊ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಒಂದು ವಿಡಿಯೋ ಜೊತೆ ನಿಮ್ಮನ್ನ ಬಂದು ಮೀಟ್ ಆಗ್ತೀನಿ. ಅಂಟಿಲ್ ದೆನ್, ಸಿ ಯು, ಬೈ, ಟೇಕ್ ಕೇರ್. ಥಿಂಕ್ ಮಾಡಿ ಬೇರೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಾಯ್.